ಹೇ ಹಾಯ್ ಗೈಸ್, ಇವತ್ತು ನಾವು ಮಾತಾಡೋ ಆಪರೇಷನ್ ವ್ಯಾಲೆಂಟೈನ್. ಇದು ತೆಲುಗು ಇಂಡಸ್ಟ್ರಿಯಲ್ಲಿ 2 ಲ್ಯಾಂಗ್ವೇಜಾಗ ಮೂವಿ ರಿಲೀಸ್ ಆಗದ. ಹಿಂದಿ ಆ್ಯಂಡ್ ತೆಲುಗುದಾಗ ರಿಲೀಸ್ ಮಾಡ್ಯಾರ. ಇದ್ರ ಬ್ಯಾಡ್ ಲಕ್ ಏನಂದ್ರು ಇದು ಫೈಟರ್ಕಿಂತ ಪೈಲೆ ಮೂವಿ ಬರಬೇಕಿತ್ತು. ಸ್ವಲ್ಪ ಪಬ್ಲಿಕ್ಕಿಗಿನ್ನ ಅಟ್ರಾಕ್ಷನ್ ಮಾಡ್ತಿತ್ತು, ಪಬ್ಲಿಕ್ಕಿನ್ನ ಇದು ಮೂವಿ ನೋಡ್ಲಕ್ಕೆ ಹೋಗ್ತಿತ್ತು. ನನಗೆ ಆ ಥರ ಅನಿಸಿತು ಮೂವಿ ನೋಡಗಿಸಿ. ಬಟ್ ನನ್ನ ಒಪಿನಿಯನ್ ಹೇಳಬೇಕಂದ್ರೆ ಇದು ಮೂವಿ ನನಗೆ ಆ್ಯಾವ್ರೇಜ್ ಒಂದು ಡೀಸೆಂಟ್ ಮೂವಿ ನನಗೆ ಅನ್ಸದ. ಸ್ವಲ್ಪ ನನಗೆ ಡಿಸಪಾಯಿಂಟ್ ಮಾಡಿದ ಮೂವಿ. ಸೆಕೆಂಡ್, ಈ ಫಿಲ್ಮ್ ಬಜೆಟ್ ಮುಟ್ಟ ಕಡಿಮೆ ಅದ. ಓಕೆನಾ, ಫಿಲ್ಮ್ನಲ್ಲಿ ಯಾರ್ದು ಆ್ಯಕ್ಟಿಂಗ್ ನನಗೆ ಸರಿಯಾಗಿ ಅನಿಸಲಿಲ್ಲ. ಡೈಲಾಗ್ ಆಗಲಿ, ಇಮೋಷ್ನಲ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, CG ಆಗಲಿ, VFX ಆಗಲಿ, ಎಲ್ಲಿ ಆ ಥರ ಅಟ್ರಾಕ್ಷನ್ ಮಾಡಲ್ಲ. ವೀಕ್ ಪಾಯಿಂಟಾಗಿ ನನಗೆ ಅನ್ಸದ. ಈ ಸೆಕೆಂಡ್ಲಿ ಸ್ಟ್ರಾಂಗ್ ಪಾಯಿಂಟ್ ಬಗ್ಗೆ ಫಿಲ್ಮ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ ಬಜೆಟ್ ಮುಟ್ಟ ಕಡಿಮೆ ಅದ. 42 crore ಬಜೆಟ್ ಅದು. ಓಕೆನಾ, ಈಗ ನೀವು ಫೈಟರ್ ಮೂವಿ ನೋಡಿಗಿಸಿ ಇದು ಮೂವಿ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಡಿಸಪಾಯಿಂಟ್ ಅನ್ಸದ. ಮೂವಿ ನೋಡ್ಲಿಕ್ಕರು ಇದು ಮೂವಿ ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಇದು ಮೂವಿ ನಿಮಗೆ ಒಂದು ಪ್ರಕಾರ ಇಷ್ಟ ಆಗ್ತದ, ಸ್ಯಾಟಿಸ್ಫೈ ನಿಮಗೆ ಮಾಡ್ತದ. ಸೆಕೆಂಡ್, ನಾವು ಮಾತಾಡೋ ಫೈಟರ್ ಮೂವಿ ಬಜೆಟ್ ಇತ್ತು 270 crore. ಓಕೆನಾ, ಅದೊಂದು ಮಸಾಲ ಆ್ಯಕ್ಷನ್ ಮೂವಿ ಅದ. ಫಿಲ್ಮ್ನಲ್ಲಿ ಡೈಲಾಗ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, CG ಆಗಲಿ, VFX ಆಗಲಿ ಎಲ್ಲ ನಮಗೆ ಚಲೋ ಕಾಣ್ಲತ್ತಿದ್ದು. ಬಟ್ ಫಿಲ್ಮ್ನಲ್ಲಿ ಡೈಲಾಗ್ ಇದ್ದೀವಲ್ಲ ಅದು ನನಗೆ ಸ್ವಲ್ಪ ಕಾಮಿಡಿ ಅಪ್ಲೈ ಅನಿಸ್ಲತ್ತಿದ್ದು. ಸೆಕೆಂಡ್, ಈ ಫಿಲ್ಮ್ನಲ್ಲಿ ಇದು ಟೈಲರ್ ಬಂದಾಗ ನನಗೆ ಇಷ್ಟ ಆಗಿತ್ತು. ಈ ಮೂವೀಸಲ್ಲಿ ನಾನು ವೇಟ್ ಮಾಡ್ಲತ್ತಿದ್ದೆ, ಯಾಕಂದ್ರೆ ವರುಣ್ ತೇಜ್ ಫಿಲ್ಮ್ನಲ್ಲಿ ಮೇನ್ ಹೀರೋ ಅರ, ಫಿಲ್ಮ್ ಡೈರೆಕ್ಟರ್ ಶಕ್ತಿ ಪ್ರತಾಪ್ ಸಿಂಗ್ ಅರ. ವರುಣ್ ತೇಜ್ ಅವರೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ದಾಗೆ ಮೂವಿಗಳು ಮಾಡ್ತಾರೆ. ಅದು ಮೂವಿ ಹಿಟ್ ಆಗಲಿ ಫ್ಲಾಪ್ ಆಗಲಿ ಕಂಟಿನ್ಯೂ ಬೇರೆ ಪ್ರಾಜೆಕ್ಟ್ ಮೇಲೆ ಮೂವಿಗಳು ಮಾಡ್ಕೊತಾನೆ ಹೋಗ್ತಾರೆ ಅವರು. ಇದು ಮೂವಿನೂ ಆ ಥರ ಸಕ್ಸಸ್ ಸಿಗ್ತದ ಸಿಗಲ್ಲ, ಇದು ಇನ್ನೊಂದು ವಾರದಾಗ ಮೂವಿ ಗೊತ್ತದ. ಫಿಲ್ಮ್ ಬಜೆಟ್ ಎಷ್ಟು ಗಳಿಸ್ತದ ಗೊತ್ತದ. ಈಗ ಫಿಲ್ಮ್ ಸ್ಟೋರಿ ಏನದ, ಬಾಲಾಕೋಟ್ ಹೇರ್ ಸ್ಟೈಲ್ ಏನಾಗಿತ್ತಲ್ಲ ಅದ್ರ ಮೇಲೆ ಪೂರ ಸ್ಟೋರಿ ಅದ. ಈಗ ನವದೀಪ್ ಫಿಲ್ಮ್ನಲ್ಲಿ ಕ್ಯಾರೆಕ್ಟರ, ಅವ್ನ ಆ್ಯಕ್ಟಿಂಗು ಎಲ್ಲಿ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡಲ್ಲ. ಸ್ವಲ್ಪ ಒಂದು 5 ನಿಮಿಷನೂ ತೋರಿಸಲ್ಲ ಅವ್ನ ಆ್ಯಕ್ಟಿಂಗ್ ಒಳಗೆ, ಬಟ್ ಅಲ್ಲೇ ಅವ್ನು ಎಂಡ್ ಕ್ಯಾರೆಕ್ಟರ್ ಮಾಡಿಬಿಡ್ತಾರೆ. ಈಗ ಬಾಲಾಕೋಟ್ ಏನು ಅಟ್ಯಾಕ್ ಆಗಿತ್ತಲ್ಲ, ಪಾಕಿಸ್ತಾನ ಆರ್ಮಿ ಬಂದು ಅಟ್ಯಾಕ್ ಮಾಡಿತ್ತು, ಮತ್ತು ಅಲ್ಲೇ ಕ್ಯಾಂಪ್ಗಳೆಲ್ಲ ಹೆಂಗೆ ನಮ್ಮ ಇಂಡಿಯನ್ ಆರ್ಮಿ ಹೋಗಿಸಿ ಎಲ್ಲ ಇದು ಮಾಡಿತ್ತು ಪಾಕಿಸ್ತಾನಕ್ಕೆ ಹೋಗಿಸಿ, ಇದೆಲ್ಲ ಫಿಲ್ಮ್ನಲ್ಲಿ ಸ್ಟೋರಿ ನಮಗೆ ಹೇಳಕ್ಕೆ ಕೋಶಿಶ್ ಮಾಡ್ತದೆ. ಓಕೆನಾ, ಬಟ್ ಎಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು ಫಿಲ್ಮ್. ಓಕೆನಾ, ಆ್ಯಕ್ಟಿಂಗ್ ಗ್ಲಾಸ್ನು ಕನೆಕ್ಟ್ ಮಾಡಬೇಕಿತ್ತು. ಆ ಥರ ಎಲ್ಲಿ ಕನೆಕ್ಟ್ ಮಾಡಲ್ಲ. ಈಗ ಥೋಡೆ ಆ್ಯಕ್ಟರ್ಗಳು ಬರ್ತಾರೆ ಹೋಗ್ತಾರೆ, ಅದೊಂದು ಪಾಯಿಂಟ್ ನನಗೆ ಬಿಲ್ಕುಲ್ ಇಷ್ಟ ಆಗಲಿಲ್ಲ. ಸೆಕೆಂಡ್, ಫೈಟರ್ ಮೂವಿ ಒಳಗೂ ಅನಿಲ್ ಕಪೂರ್ ಕ್ಯಾರೆಕ್ಟರ್ ಏನಿತ್ತು ಅಂದ್ರೆ ಒಂದು ಹೆಡ್ ಆಗಿ ನಿಂತಿಗೆಸಿ ಅವ ಎಲ್ಲೋ ಮಂದಿಗೆ ಹೇಳಕ್ಕೆ ಕೋಶಿಶ್ ಮಾಡ್ತಾನೆ. ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಅರ್ಜುನ್ ದೇವ್ ಕ್ಯಾರೆಕ್ಟರ್ ಏನದಲ್ಲ, ಇದಲ್ಲೇ ಮಾನಸಿ ಕ್ಯಾರೆಕ್ಟರ್ ಏನದ, ಅವ್ನ ಹಸ್ಬೆಂಡ್ ಎಲ್ಲಿಗೆ ಹೋಗ್ಬಾರ್ದು, ಅವ್ನು ಸೇಫಾಗಿ ವಾಪಸ್ ಬರಬೇಕು, ಆಕಿನ ಮೆಂಟಾಲಿಟಿ ಹಂಗೆ ಅದ. ಓಕೆನಾ, ಅದು ಕರೆಕ್ಟ್ ಅದ ಬಿಡ್ರಿ. ಸೆಕೆಂಡ್ ಏನಾದ್ರು ಅವ್ನು ದೇಶದಲ್ಲಿ ಏನಾರು ಮಾಡ್ತಾರೆ, ಅದೊಂದು ಪಾಯಿಂಟ್ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ಯಾರ, ಅದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಬಟ್ ಹೆಡ್ ಯಾರ ಇಲ್ಲಿ ಯಾರಿಗೆ ತೋರ್ಸ್ಲಕ್ಕೆ ಕೋಶಿಶ್ ಮಾಡಿಲ್ಲ. ಬಟ್ ಇಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರೆ ನಮ್ಮ ಇಂಡಿಯನ್ ಆರ್ಮಿ ಹೋದ್ಮೇಲೂ, ಬಟ್ ಬಾರ್ಡರ್ ಹೆಂಗೆ ಕ್ರಾಸ್ ಮಾಡ್ತಾರಲ್ಲ ಅಲ್ಲಿ ಪಾಕಿಸ್ತಾನ ಆರ್ಮಿಗೆ ಪಬ್ಜಿ ಏನೋ ಗೇಮ್ ಆಡ್ಲತ್ತನ ಆ ಥರ ಅವ್ನಿಗೆ ತೋರಿಸ್ಯಾರ. ಓಕೆ, ಒಂದು ಬಾರ್ಡರ್ ಮೇಲೆ ಕುಂತಿಗೆ ಈ ಥರ ಗೇಮ್ ಆಡ್ಲತ್ತನ ಅದೊಂದು ಪಾಯಿಂಟ್ ತೋರಿಸ್ಯಾರ. ಈಗ ನಾವು VFX ಬಗ್ಗೆದನ್ನು ಮಾತಾಡೋಣ. ಓಕೆನಾ, ಈ ಫಿಲ್ಮ್ VFX ಮೇಲೆ ಖರ್ಚು ಮಾಡ್ಯಾರ 5-6 ಕೋಟಿ ಖರ್ಚು ಮಾಡ್ಯಾರಂತ. VFX ವರ್ಕ್ ಆ ಥರ ನನಗೆ ಎಲ್ಲಿ ಅನಿಸ್ಲಿಲ್ಲ, ಅದು ವೀಕೆ ನನಗೆ ಅನಿಸದ ಪ್ರತಿಯೊಂದು ಪ್ಲೇಸ್ನಲ್ಲಿ. ಈಗ ಒಂದು ಬೈಕ್ ಮೇಲೆ ಹೋಗೋ ಸೀನ್ ಅದ, ಒಂದು ಕಾರ್ ಮೇಲೆ ಹೋಗೋ ಸೀನ್ ಅದ, ಒಂದು ಏರಿಯಲ್ ಅಟ್ಯಾಕ್ಗಳು ಆಗೋ ಸೀನ್ ಫಿಲ್ಮ್ನಲ್ಲಿ ಅವ, ಅದು ಎಲ್ಲಿ ವರ್ಕ್ ನಮಗೆ ಅನಿಸಲ್ಲ. ಪ್ಲೇ ಸೀನ್ಗಳು ಕಾಣಲ್ಲ. ಓಕೆನಾ, ಗ್ರೀನ್ ಅಪ್ಲೇ ನಮಗೆ ಅನಿಸ್ಲತ್ತಿದೆ. ಈಗ ಏರಿಯಲ್ ಅಟ್ಯಾಕ್ ಆಗೋ ಥೋಡೆ ಸೀನ್ಗಳು ಅಲ್ಲಿ ನಂತರ LED ಲೈಟ್ ಇಟ್ಟಿಗೆ ಆ ಥರ ಶಾರ್ಟ್ಗಳು ಶೂಟ್ ಮಾಡ್ಯಾರ. ನನಗೆ ಆ ಥರ ಥೋಡೆ ಸೀನ್ಗಳು ಅನಿಸು, ಅಲ್ಲಿ ಡಿಸಪಾಯಿಂಟ್ ನನಗೆ ಮಾಡ್ಯದ. ಕನೆಕ್ಟ್ ಮಾಡಬೇಕಿತ್ತು, ಒಂದು ಸ್ಟ್ರಾಂಗ್ ಆಗಿ ಇನ್ನೂ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡಬೇಕಿತ್ತು. ಇಲ್ಲಿ ನಮ್ಮ ಪ್ರಧಾನ ಮಂತ್ರಿ ಅವ್ರಿಗೂ ಒಂದು ಥೋಡೆ ಡೈಲಾಗ್ ಹೇಳಕ್ಕೆ ಇಲ್ಲಿ ಇಟ್ಟಾರ, ಅದೊಂದು ಪಾಯಿಂಟ್ ಓಕೆ ಅದ. ಎಂಡಿಂಗ್ದಾಗೂ ಒಂದು ವಜ್ರ ಪ್ರಾಜೆಕ್ಟ್ ಅದ. ಓಕೆನಾ, ಪಾಕಿಸ್ತಾನ ಆರ್ಮಿ ಬಾರ್ಡರ್ ಕ್ರಾಸ್ ಮಾಡಿಗಿಸ್ ಬರ್ತಾರೆ, ಇಂಡಿಯಾ ಒಳಗೆ ಬರ್ತಾರೆ ಅವ್ರು, ಅಲ್ಲಿ ವಜ್ರ ಪ್ರಾಜೆಕ್ಟ್ ಅದ. ಅದು ಪ್ರಾಜೆಕ್ಟು ಕ್ಲಾರಿಟಿಯಾಗಿ ತೋರಿಸ್ಬೇಕಿತ್ತು. ಅದು ಹೆಂಗೆ ಸ್ಟಾರ್ಟ್ ಆಗ್ತದೆ, ಏನದ ಏನಿಲ್ಲ ಅಂತ ಅದು ಪೂರಾ ಡೀಟೇಲಾಗಿ ತೋರಿಸ್ಬೇಕಿತ್ತು. ಅಲ್ಲಿ ತೋರಿಸಿಲ್ಲ. ಓಕೆನಾ, ವಜ್ರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದ, ಅದೆಲ್ಲ ಅಟ್ಯಾಕ್ ಮಾಡಿಬಿಡ್ತದೆ, ಅದು ಡೀಟೇಲಾಗಿ ತೋರಿಸಿಲ್ಲ. ಅದೊಂದು ಪಾಯಿಂಟ್ ನನಗೆ ಡಿಸಪಾಯಿಂಟ್ ಮಾಡಿದೆ. ಇವೆಲ್ಲ ಪ್ರಾಬ್ಲಮ್ ನನಗೆ ಅನಿಸವ. ಸೆಕೆಂಡ್, ನೀವು ಫೈಟರ್ ಮೂವಿ ನೋಡ್ಲಿಕ್ಕೂ ಡೆಫಿನೆಟ್ಲಿ ಇದು ಮೂವಿ ನಿಮಗೆ ಇಷ್ಟ ಆಗ್ತದ. ಈ ಬಜೆಟ್ನಾಗೆ ಹನುಮಾನ್ ಮೂವಿ ಬಂದಿತ್ತು, 50 crore ಫಿಲ್ಮ್ ಬಜೆಟ್ ಇತ್ತು ಹನುಮಾನ್ದು. ಅದ್ರ VFX ವರ್ಕ್ ನೋಡಿ ನೀವು ಎಷ್ಟು ಬೆಟರ್ ಕ್ವಾಲಿಟಿದಾಗ ನಮಗೆ ಕಾಣ್ಲತ್ತಿದೆ. ಹನುಮಾನ್ ಜಿಗೆ ಎಷ್ಟು ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡಿದ್ರು, ಇಷ್ಟು ಚಲೋ ಅಷ್ಟು ಕಡಿಮೆ ಬಜೆಟ್ನಾಗೆ. ಈಗ ನಾ ಟಾಪ್ ಗನ್ ಮೂವಿ ನೋಡಿಲ್ಲ, ಏರಿಯಲ್ ಮೂವಿ ನೋಡಿಲ್ಲ. ಓಕೆನಾ, ಈಗ ಟಾಪ್ ಗನ್ ಮೂವಿ ನೋಡಿದ್ಮೇಲೆ ಅದೇ ನನಗೆ ಮೆಂಟಾಲಿಟಿ ಐತಪ್ಪ, ಟಾಪ್ ಗನ್ ಹೆಂಗೆ ಸ್ಟೋರಿ ಅದ, VFX ಅಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, ಅದು ಆ್ಯಕ್ಷನ್ ಮೂಮೆಂಟ್ ಹೆಂಗಿದ್ದು ಅದು ನಾನು ನೋಡಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋದು. ಓಕೆನಾ, ನಾ ಫೈಟರ್ ಮೂವಿ ನೋಡೀನಿ. ಫೈಟರ್ ಮೂವಿ ನನಗೆ ಎಲ್ಲ ಪ್ರಕಾರ ಸರಿಯಾಗಿ ಅನಿಸ್ತದೆ. ಬಟ್ ಡೈಲಾಗ್ ಫಿಲ್ಮ್ನಲ್ಲಿ ಎಲ್ಲಿ ನನಗೆ ಇಷ್ಟ ಆಗಲಿಲ್ಲ, ಅದೊಂದು ಪಾಯಿಂಟ್ ಓಕೆ ಮೈನಸ್ ಅಂತೀನಿ. ಬಟ್ ಫಿಲ್ಮ್ ಬಜೆಟ್ ಹೈಲಿ ಇತ್ತು. ಇಷ್ಟು ಕಡಿಮೆ ಬಜೆಟ್ನಾಗೂ ಫಸ್ಟ್ ತೆಲುಗು ಮೂವಿ ಒಂದು ಏರಿಯಲ್ ಮೇಲೆ ಮೂವಿ ಮಾಡಲ್ಲ, ಇದು ಒಂದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಅಲ್ಲಿದಲ್ಲಿ ಆ್ಯಕ್ಟಿಂಗಲ್ಲಿ ಡೈಲಾಗಲ್ಲಿ ಎಲ್ಲಿ ಕನೆಕ್ಟ್ ಮಾಡಲ್ಲ, ಅದೊಂದು ಪಾಯಿಂಟ್ ನಾ ಫಿಲ್ಮ್ ಮೈನಸ್ಸೇ ಅಂತೀನಿ.
ಸೊ ನೋಡಮ್ ಇನ್ನೊಂದು ವಾರದಾಗ ಗೊತ್ತದ ಫಿಲ್ಮ್ ಎಷ್ಟು ಗಳಿಸ್ಬೋದು 40 crore 50 crore ಫಿಲ್ಮ್ ಗಳಿಸಿತ್ತಂದ್ರೆ ಒಂದು ಡೀಸೆಂಟ್ ಹಿಟ್ ಟ್ಯಾಗ್ ತೋತದ ಇಲ್ಕರ ಮುಟ್ಟ ಕಡಿಮೆ ಕಲೆಕ್ಷನ್ ಮಾಡಿದ್ರೆ ಈ ಮೂವಿ ಒಂದು ಪ್ರಕಾರ ನೋಡಿದ್ರೆ ಆ್ಯಾವ್ರೇಜ್ ಅಪ್ಲೈ ನಿಂದಿರ್ತದೆ ಆ ಥರ ಪಾರ್ಟ್. ಸೊ ಇದೆಲ್ಲ ಕೆಳಗೆ ನಿಮಗೆ ಅನ್ಸೋ ಕಾಮೆಂಟ್ ಮಾಡಿ. ನೀವು ಆಪರೇಷನ್ ವ್ಯಾಲೆಂಟೈನ್ ನೋಡಿಗೆ ನಿಮಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟಿಗೆ ಡ್ಯೂ ಮೂವಿ ಸೆಲೆಕ್ಟ್ ಹೋತೀನಿ ನಾ. ಸೊ ನೋಡ್ಬೇಕು ಅದು ಮೂವಿ ಹೆಂಗದ. ನಾ ಫಸ್ಟ್ ಪಾರ್ಟ್ ನೋಡಿಲ್ಲ, ಸೆಕೆಂಡ್ ಪಾರ್ಟ್ ಡ್ಯೂ ಮೂವಿ. ಸೊ ನೆಕ್ಸ್ಟ್ ವಿಡಿಯೋದ ಕಲಂ ಬಾಯ್.